ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ಅವರೀಗ ದೂರು ದಾಖಲು ಮಾಡೋದಕ್ಕೆ ಕಮಿಷನರ್ ಆಫೀಸ್ಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಮಿಷನರ್ಗೆ ದೂರು ಕೊಟ್ಟ ನಂತರ ಅವರು ಮಾಧ್ಯಮಗಳ ಮುಂದೆ ಹೊರಗಡೆ ಬಂದು ಮಾತನಾಡುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಒಂದಂತೂ ಸ್ಪೆಸಿಫಿಕ್ ಆಗಿ ಅವರು ಡಿಸೈಡ್ ಆಗಿರುವಂಥದ್ದು, ಯಾವೆಲ್ಲ ಕಿಡಿಗೇಡಿಗಳು ಕೀಬೋರ್ಡ್ ವಾರಿಯರ್ಸ್ ಅಂತ ಕರೆಸ್ಕೊಳ್ತಾರಲ್ಲ, ಅವರು ಎಲ್ಲೋ ಕೂತಿರ್ತಾರೆ, ಯಾವುದೋ ಅಕೌಂಟಿಂದ ಯಾವುದೋ ಹ್ಯಾಂಡಲಿಂದ ಈ ರೀತಿಯಾಗಿ ಹೆಣ್ಮಕ್ಕಳ ತೇಜೋವಧೆ ಮಾಡುವಂಥ ಕೆಲಸವನ್ನು, ಅದು ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಮಾಡುವಂಥ ಕೆಲಸವನ್ನು ಯಾರ್ಯಾರು ಮಾಡ್ತಿದ್ದಾರೋ ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಅದು ಯಾವ ರೀತಿ ಕಾನೂನಾತ್ಮಕವಾಗೇ ಕಲಿಸಬೇಕು ಅನ್ನುವಂಥದ್ದು ರಮ್ಯಾ ಅವರ ಒಂದು ಸ್ಪೆಸಿಫಿಕ್ ಡಿಸಿಷನ್. ಅದು ಒಂದು ನಿರ್ಧಾರ, ಅದು ಕಠಿಣ ನಿರ್ಧಾರ. ಅದು ಮಾಡಲೇಬೇಕು. ಅವರಿಗೆ ಯಾವ ರೀತಿ ಪಾಠ ಕಲಿಸಬೇಕು ಅದೇ ಭಾಷೆಯಲ್ಲೇ ಕಲಿಸಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ, ಒಬ್ಬರು ಕಾಮೆಂಟ್ ಮಾಡ್ತಾರೆ, ಅದಕ್ಕೆ ಇನ್ನೊಬ್ರು ಮತ್ತೊಂದು ಕಾಮೆಂಟ್ ಮಾಡ್ತಾರೆ. ಸೊ ಇದು ಒಂದು ಚೈನ್ ಲಿಂಕ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಎಂಡೇ ಇರೋದಿಲ್ಲ. ಇದಕ್ಕೆ ತಾರ್ಕಿಕ ಅಂತ್ಯ ಬೇಕು ಅಂತಂದರೆ ಅದು ಕಾನೂನಾತ್ಮಕವಾಗೇ ಆಗಬೇಕು. ಇಲ್ಲದೇ ಇದ್ರೆ ಇವತ್ತು ರಮ್ಯಾ ಅವರಾಗಿರ್ತಾರೆ, ನಾಳೆ ಮತ್ತೊಬ್ಬರು ಟಾರ್ಗೆಟ್ ಆಗಿರ್ತಾರೆ. ಸೊ ಈ ರೀತಿಯಾಗಿ ಇದು ಮುಂದುವರಿಬಾರ್ದು. ಸಮಾಜದಲ್ಲಿ ಈ ರೀತಿಯಾಗಿ ದಬ್ಬಾಳಿಕೆ ನಿಲ್ಲಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಟಿ ರಮ್ಯಾ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಯಾವೆಲ್ಲ ಕಿಡಿಗೇಡಿಗಳು, ಸೋ ಕಾಲ್ಡ್ ಫ್ಯಾನ್ಸ್ ಅಂತ ಯಾರ್ಯಾರಿದ್ದಾರೆ, ಅವ್ರು ಯಾವ ರೀತಿಯಾಗಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೋ ಅವರೆಲ್ಲರಿಗೂ ಪಾಠ ಕಲಿಸಬೇಕು ಅನ್ನುವಂಥದ್ದು ಅವರ ಒನ್ ಲೈನ್ ಅಜೆಂಡಾ. ಹೀಗಾಗಿ ಕಮಿಷನರ್ ಕಚೇರಿಗೆ ಆಗಲೇ ಬಂದಿದ್ದಾರೆ, ದೂರು ಕೂಡ ಸಲ್ಲಿಕೆ ಮಾಡೋರಿದ್ದಾರೆ. ದೂರು ಸಲ್ಲಿಕೆ ಆದ ನಂತರ ಅವರು ಹೊರಗಡೆ ಬಂದು ಯಾವ ಅಕೌಂಟ್ಗಳ ವಿರುದ್ಧ ದೂರು ದಾಖಲು ಮಾಡಿದ್ದಾರೋ ಅಥವಾ ಯಾವ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳ ವಿರುದ್ಧ ದೂರು ದಾಖಲು ಮಾಡಿದ್ದಾರೋ ಎಲ್ಲವೂ ಕೂಡ ಬಹುಶಃ ಅವರು ಆ ಒಂದು ಸ್ಪಷ್ಟತೆಯನ್ನು ಕೊಡುವಂಥ ಅಥವಾ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸ ಆಗಬಹುದು. ಸೊ ನೀವೀಗ ಗಮನಿಸ್ತಾ ಇದ್ದೀರಿ, ಕಮಿಷನರ್ ಕಚೇರಿಯಲ್ಲಿ ನಟಿ ರಮ್ಯಾ ಈಗಾಗಲೇ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ದೂರು ದಾಖಲು ಮಾಡಿದ ನಂತರ ಹೊರಗಡೆ ಬಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಅವರು ಮಾತನಾಡೋರಿದ್ದಾರೆ. ಸೊ ಇದು ಒಂದು ರೀತಿ ಪಾಠ ಆಗಬೇಕು. ಜಸ್ಟ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿರೋದಲ್ಲ, ಯಾವುದೇ ಆಗಲಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ಭಾಷೆಯ ಸೆಲೆಬ್ರಿಟಿಗಳಿಗೂ ಕೂಡ ಇದರ ಕಾಟ ತಪ್ಪಿದ್ದಲ್ಲ. ಅವರ ಪರ್ಸನಲ್ ಲೈಫನ್ನು ತೇಜೋವಧೆ ಮಾಡ್ತಾರೆ, ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ, ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. 1 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಅಶ್ಲೀಲವಾಗಿ ಮೆಸೇಜ್ ಮಾಡಿ ಆತನಿಗೆ ಏನಾಯಿತು ಅನ್ನುವಂಥದ್ದು ಇಡೀ ಜಗತ್ತು ನೋಡಿದೆ. ಅದಾದರೂ ಕೂಡ ನಮ್ಮ ಸಮಾಜ ಬುದ್ಧಿ ಕಲ್ತಿಲ್ವಲ್ಲ. ಇದೇ ಥರದ ಒಂದು ಚಾಳಿನ ಎಷ್ಟು ದಿನ ಮುಂದುವರಿಬೇಕು? ಇದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಟಿ ರಮ್ಯಾ ದಿಟ್ಟ ಹೆಜ್ಜೆಯನ್ನು ಇವತ್ತಿಟ್ಟಿದ್ದಾರೆ. ಸೊ ಅವರ ಪರವಾಗಿ ಅನೇಕ ಜನ ಕನ್ನಡದ ಸೆಲೆಬ್ರಿಟಿಗಳು ಕೂಡ ಧ್ವನಿ ಎತ್ತಿದ್ದಾರೆ. ಇನ್ಫ್ಯಾಕ್ಟ್ ಮಹಿಳಾ ಆಯೋಗ ಕೂಡ ಅವರ ಪರವಾಗಿ ನಿಂತ್ಕೊಂಡಿದೆ, ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದೆ. ಯಾವೆಲ್ಲ ಕಿಡಿಗೇಡಿಗಳಿದ್ದಾರೋ ಅವರು ಕಮೆಂಟ್ ಮಾಡೋದು ತುಂಬ ಈಸಿ. ಫ್ರೀ ನೆಟ್ ಇರುತ್ತೆ, ಸಿಕ್ಕ ಅವರ ಕಂಡವರ ಅಕೌಂಟ್ ಹೋಗೋದು, ಅವ್ರ ಪೋಸ್ಟ್ ಮೇಲೆ ಕಮೆಂಟ್ ಮಾಡೋದು, DM ಗಳನ್ನ ಮಾಡೋದು, ಇದೆಲ್ಲವೂ ಕೂಡ ತುಂಬ ಈಸಿ. ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ಏನು ಅಂತಂದರೆ ಈ ರೀತಿಯಾಗಿ ಕಿತಾಪತಿಗಳನ್ನ ಮಾಡ್ತಾರಲ್ಲ, ಅಶ್ಲೀಲವಾಗಿ ಕಮೆಂಟ್ ಮಾಡೋದು, ತೇಜೋವಧೆ ಮಾಡುವಂಥದ್ದು, ಅದರ ವಿರುದ್ಧ ಇರುವಂಥ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳಿರ್ಬೋದು ಅಥವಾ ಶಿಕ್ಷೆ ಇರ್ಬೋದು, ಅದ್ರ ಬಗ್ಗೆ ಅವರೊಂಚೂರು ಗಮನ ಹರಿಸಿದ್ರೆ ಯಾರು ಕೂಡ ಧೈರ್ಯ ಮಾಡೋದಕ್ಕೆ ಹೋಗಲ್ಲ. 3 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಇದು ಪ್ರೂವ್ ಆಗಿ ಅವರು ಸಿಕ್ಕಾಕೊಂಡ್ರೆ ಒಂದೇ ಒಂದು ಕಾಮೆಂಟ್ನಿಂದಾಗಿ ಅವರ ಇಡೀ ಕುಟುಂಬ ಬೀದಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾರೇ ಆಗಿರಲಿ ಈ ಪ್ರಕರಣ ಒಂದು ಎಕ್ಸಾಂಪಲ್ ಆಗಿರಬೇಕು. ಹಾಗೂ ಯಾರು ಅಷ್ಟೇ ಕಂಡವರ ಅಕೌಂಟ್ಗೆ ಹೋಗಿ ಈ ಕಿಡಿಗೇಡಿ ಕೆಲಸ ಮಾಡೋದನ್ನು ಖಂಡಿತವಾಗ್ಲೂ ನಿಲ್ಲಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.